ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 9 ಮುಂದುವರೆದ ಭಾಗ. ರಮೀಜಾ ಹಾಜಿರಾದನ್ನು ಕರೆದು, ಅಕ್ಕ, ಅದು ನಿಮ್ಮಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಹೇಗೆ ಹೇಳಬೇಕೆಂದು ತೋಚುತ್ತಿಲ್ಲ. ರಮೀಜಾ, ಅದೇನಮ್ಮ ಅಂಥ ವಿಷಯ? ಅದೇನೆಂದು ಮುಚ್ಚುಮರೆಯಿಲ್ಲದೆ ಧೈರ್ಯದಿಂದ ನಮ್ಮಲ್ಲಿ ಹೇಳು. ನಿನ್ನ ನೋವನ್ನು ಮನಸ್ಸಿನೊಳಗೆ ಅದುಮಿಟ್ಟರೆ ನಮಗೆ ಗೊತ್ತಾಗುವುದಾದರೂ ಹೇಗೆ ಹೇಳು. ಅಕ್ಕ, ಅದೇನೆಂದರೆ, ನೀವೆಲ್ಲ ನನ್ನ ಅಮ್ಮನ ಒಳ್ಳೆತನ ಬಯಸಿ ಗಂಡು ಹುಡುಕಿ ಮತ್ತೆ ಮರುಮದುವೆ ಮಾಡಿಸುವುದು ಅಲ್ಲಾಹನಿಗೆ ಇಷ್ಟಪಡುವ ಕಾರ್ಯನೇ. ಆದರೆ ನನಗೇಕೋ ಅಮ್ಮ ಮತ್ತೆ ಮರುಮದುವೆಯಾಗುವುದು ಸ್ವಲ್ಪನೂ ಸರಿ ಅಂತ ಕಾಣಿಸ್ತಾ ಇಲ್ಲ. ಏಕಮ್ಮ ರಮೀಜಾ ಈ ಮಾತು ಹೇಳುತ್ತಿದ್ದೀಯಾ? ನಿಮ್ಮಿಬ್ಬರ ಒಳ್ಳೆಯದಕ್ಕೆ ತಾನೇ ನಮ್ಮವರು ಈ ಕಾರ್ಯಕ್ಕೆ ಇಳಿದದ್ದು. ಪಾಪ ನಿನ್ನಮ್ಮ ಈ ಕಷ್ಟದಿಂದ ಮುಕ್ತಿ ಸಿಗುವುದು ನಿನಗಿಷ್ಟವಿಲ್ಲವಾ? ನಿನ್ನಮ್ಮ ಬದುಕಿರುವವರೆಗೂ ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ದಿನ ಕಳೆಯಬೇಕಾ? ಹೇಳಮ್ಮ. ಅಕ್ಕ, ನಾನು ಹಾಗಲ್ಲ ಹೇಳಿದ್ದು. ಅಮ್ಮ ಮದುವೆಯಾಗಿ ಹೋದರೆ ಅವರ ಜೊತೆ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ನಾವು ಮುಂದೆ ವಾಸಿಸುವ ಮನೆಯ ಜನರ ಅವರದೇ ಆದ ಕಟ್ಟುಪಾಡು ರೀತಿ ರಿವಾಜು, ಅವರ ಮಧ್ಯೆ ನಮಗೆ ಹೊಂದಾಣಿಕೆಯಾಗುವುದು ಕಷ್ಟ. ನಾವು ಗುಡಿಸಲಲ್ಲಿ ಜೀವನ ನಡೆಸಿದವರು. ನಮಗೆ ಇಲ್ಲಿನ ಜನರ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ ಹೇಗೆ ಜೀವನ ಸಾಗಿಸಬೇಕೆಂದು ಗೊತ್ತಿದೆ. ಅದಲ್ಲದೆ ಇಲ್ಲಿನ ಮುಗ್ಧ ಗೆಳತಿಯರ ಒಡನಾಟ, ನಮ್ಮದೇ ಆದ ಜೀವನ ಶೈಲಿ ಅಲ್ಲಿನ ಹೊಸ ಜನರ ಮಧ್ಯೆ ಸಿಗುತ್ತಾ? ರಮೀಜಾ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಈ ಭೂಮಿ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ಇಲ್ಲಿಂದ ವಿದಾಯ ಹೇಳಲೇಬೇಕು. ಬದುಕಿರುವಷ್ಟು ದಿನಗಳು ಇನ್ನೊಬ್ಬರ ಮನೆಯ ದಾಸರಾಗದೆ ಸ್ವ ಇಚ್ಛೆಯಿಂದ ಬದುಕಬೇಕು. ಅಷ್ಟಕ್ಕೂ ನಿನ್ನ ಪ್ರಕಾರ ನಿನ್ನ ಅಮ್ಮ ಅಗರ್ಭ ಶ್ರೀಮಂತನ ಮನೆಗೆ ಸೊಸೆಯಾಗಿ ಹೋಗ್ತಾ ಇಲ್ಲ. 2 ಪುಟ್ಟ ಮಕ್ಕಳಿಗೆ ಆಸರೆಯಾಗಿ ನಿಲ್ಲಲು ಒಬ್ಬಳು ತಾಯಿಯಾಗಿ, ಜೀವನದುದ್ದಕ್ಕೂ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಒಬ್ಬ ಬಡವನ ಹೆಂಡತಿಯಾಗಿ, ಎಲ್ಲದಕ್ಕೂ ಮಿಗಿಲಾಗಿ ನಿನ್ನ ಮುಂದಿನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯಾಗಲೆಂದು ಮಾತ್ರ. ಹಾಜಿರಾದರ ಒಂದೊಂದು ಒಳಿತಿನ ಮಾತುಗಳು ರಮೀಜಾಳ ಪುಟ್ಟ ಮನಸ್ಸಿಗೆ ಇದು ಸರಿ ಎಂದು ಕಾಣಿಸಿದವು. ಸರಿ ಅಕ್ಕ, ಅಮ್ಮನ ಜೀವನ ಸರಿ ಹೋಗುವುದಾದರೆ ಎಲ್ಲದಕ್ಕಿಂತ ಮೊದಲು ಸಂತೋಷ ಪಡುವವಳೇ ನಾನು. ನನಗೂ ಅಷ್ಟೇ. ಅಮ್ಮ ಜೀವನವಿಡೀ ನಗುತ್ತಾ ಸಂತೋಷದಿಂದ ದಿನ ಕಳೆಯಬೇಕು. ಅಮ್ಮ ನನಗಾಗಿ ಪಡುತ್ತಿರುವ ಕಷ್ಟವೆಲ್ಲ ದೂರವಾಗಿ ಮುಂದಿನ ದಿನಗಳು ಹೂವಿನ ಹಾಸಿಗೆಯಾಗಿರಬೇಕು. ಇದೇ ನಾನು ಆಕ್ಷೇಪಿಸುತ್ತಿರುವುದು. ಇದರಿಂದಾಗಿ ನನ್ನ ಕನಸಿನ ಮನೆಯು ಸದಾ ಬೆಳಗುತ್ತಿರಬೇಕು. ಅಷ್ಟರಲ್ಲಿ ಮೊಹಮ್ಮದಾಜಿ, ರಮೀಜಾ, ಇನ್ನು ಇದರ ಬಗ್ಗೆನೇ ತಲೆಕೆಡಿಸುತ್ತಾ ಕೂರಬೇಡ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿದು ಮುಂದೆ ನಡೆಯುವ ಕಾರ್ಯಕ್ಕೆ ಇವತ್ತಿನಿಂದಲೇ ಸಿದ್ಧತೆ ಮಾಡೋಣ. ನನಗೂ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾವು ಬರುತ್ತೇವೆ ಎನ್ನುತ್ತಾ ಮೊಹಮ್ಮದಾಜಿ ತನ್ನ ಹೆಂಡತಿಯ ಜೊತೆ ಮನೆಯತ್ತ ಹೆಜ್ಜೆ ಹಾಕಿದರು. ಅತ್ತ ಹನೀಫ್ನ ಮನೆಯಲ್ಲಿ ಅವನ ಮಕ್ಕಳಾದ ರಾಝಿಕ್ ಮತ್ತು ರಶೀದಾ ತನ್ನ ಅಮ್ಮನ ಕಳಕೊಂಡ ವ್ಯಥೆಯಲ್ಲಿ ಅವಳನ್ನೇ ಕನವರಿಸುತ್ತಾ ಸಮಯಕ್ಕೆ ಸರಿಯಾಗಿ ಹೊಟ್ಟೆಗೆ ಏನೂ ಸೇವಿಸದೆ ತುಂಬ ಸೊರಗಿ ಹೋಗಿದ್ದರು. ಹನೀಫ್ ತನ್ನ ಹೆಂಡತಿ ತೀರಿ ಹೋದ ಮೇಲೆ ಸರಿಯಾಗಿ ಕೆಲಸಕ್ಕೂ ಹೋಗದೆ ತನ್ನ ಮಕ್ಕಳನ್ನು ತಾಯಿಯಂತೆ ನೋಡಿಕೊಳ್ಳುವ ಅವರ ಆರೈಕೆ ಮಾಡುತ್ತಾ ಇದ್ದ. ಹೀಗಿರುವಾಗ ಅದೊಂದು ದಿನ ಹನೀಫ್ ಎಂದಿನಂತೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮವೆಲ್ಲ ಮುಗಿಸಿ ತನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿ ಕುಡಿಯಲು ಹಾಲು ಬಿಸಿ ಮಾಡಿ ಅದನ್ನು ಮಕ್ಕಳಿಗೆ ಕುಡಿಸುತ್ತಿದ್ದಾಗ ರಾಝಿಕ್ ಹಾಲಿನ ಲೋಟವನ್ನು ದೂರ ಸರಿಸಿ ತನ್ನ ತಂದೆಯ ಮುಖವನ್ನು ದುರುಗುಟ್ಟಿ ನೋಡುತ್ತಾ, ಬಾಪಾ, ನನಗೆ ಹಾಲು ಬೇಡ, ನೀವೇ ಕುಡಿಯಿರಿ. ಮೊದಲು ಅಮ್ಮನನ್ನು ಕರೆದುಕೊಂಡು ಬಂದರೆ ಮಾತ್ರ ಹಾಲು ಕುಡಿಯುವುದು. ಏಕೋ ಪುಟ್ಟ, ಹಠ ಮಾಡ್ತೀಯಾ? ನಿನಗೆ ಅಮ್ಮ ತಾನೇ ಬೇಕು. ಆದಷ್ಟು ಬೇಗ ಮನೆಗೆ ಕರೆದುಕೊಂಡು ಬರುತ್ತೇನೆ. ಈಗ ಸ್ವಲ್ಪ ಹಾಲು ಕುಡಿ. ನೀನು ನನ್ನ ಜಾಣ ಮರಿಯಲ್ವಾ? ಬಾಪಾ, ನೀವು ಯಾವಾಗ ನೋಡಿದರೂ ನಮ್ಮನ್ನು ಯಾಮರಿಸಿ ಹೊಸ ಅಮ್ಮನನ್ನು ಕರೆದುಕೊಂಡು ಬರ್ತೇನೆ ಹಾಗೆ ಹೀಗೆಂದು ಸುಳ್ಳು ಹೇಳಿ ನಮಗೆ ತಿನ್ನಿಸುತ್ತಾ ಇದ್ದೀರಾ. ಅಮ್ಮನನ್ನು ಯಾವಾಗ ಕರೆದುಕೊಂಡು ಬರುತ್ತೀರಾ? ನಿಜ ಹೇಳಿ ಬಾಪಾ. ನಿಮಗೆ ಹೊಸ ಅಮ್ಮನನ್ನು ಈಗಾಗಲೇ ಹುಡುಕಿಟ್ಟಿದ್ದೇನೆ. ನೀವು ಹೇಳಿದಂತೆ ಹಾಗೆಲ್ಲ ಕರೆದುಕೊಂಡು ಬರಲು ಆಗುವುದಿಲ್ಲ. ನಿಮ್ಮ ಆಸೆಯಂತೆ ಆದಷ್ಟು ಬೇಗ ಮನೆಗೆ ಕರೆದುಕೊಂಡು ಬರುತ್ತೇನೆ. ಅಷ್ಟರಲ್ಲಿ ರಶೀದಾ ಅವಳ ತಂದೆಯ ಮಡಿಲಲ್ಲಿ ಕುಳಿತು, ಬಾಪಾ, ಹೊಸ ಅಮ್ಮ ಒಳ್ಳೆಯವರಾಗಿರುತ್ತಾರಾ? ಅವರು ಕೂಡ ನಮ್ಮ ಅಮ್ಮನಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಾರಾ? ಹಸಿವಾದಾಗ ಕೈತುತ್ತು ಕೊಟ್ಟು ಲಾಲಿ ಹಾಡಿ ಮಲಗಿಸುತ್ತಾರಾ? ತನ್ನ ಮಕ್ಕಳು ತಾಯಿ ಪ್ರೀತಿಗಾಗಿ ಹಂಬಲಿಸುವುದನ್ನು ಕಂಡು ಹನೀಫ್ನ ಕರುಳು ಚೊರ್ರೆನಿಸಿತು. ಅಲ್ಲಿಂದ ಎದ್ದು ಸ್ವಲ್ಪ ದೂರ ಹೋಗಿ ಕಣ್ಣೀರು ಒರೆಸುತ್ತಾ ಮಕ್ಕಳನ್ನು ತಬ್ಬಿ ಹಿಡಿದು ಹೇಳಿದ. ಮುಂದುವರಿಯುವುದು.